ಕಳೆದ 6 ತಿಂಗಳಿಂದ ನಿರಂತರವಾಗಿ ಚರ್ಚೆ ನಡೀತಾ ಇದೆ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಮಾತುಗಳು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿಬರ್ತಾನೆ ಇದೆ. ಅತ್ತ ಅಧಿಕಾರ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನೇರವಾಗಿ ಏನು ಹೇಳದೇ ಇದ್ರೂ ಕೂಡ ಇತ್ತ ನಾಯಕರು ಶಾಸಕರು ಮಾತ್ರ ನಿರಂತರವಾಗಿ ಹೇಳ್ತಾನೆ ಇದ್ದಾರೆ. ಇವತ್ತು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮತ್ತೊಮ್ಮೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಮಾತನ್ನು ಆಡೋ ಮೂಲಕ ಒಂದು ಹೊಸ ದಾಳವನ್ನು, ಹೊಸ ಸಂದೇಶವನ್ನು, ಹೊಸ ಸಂಕೇತವನ್ನು ರವಾನೆ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಮಾರ್ಮಿಕವಾಗಿ DCM DK ಶಿವಕುಮಾರ್ ಅವರೇ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅನ್ನುವಂಥ ಮಾತನಾಡೋ ಮೂಲಕ ಹೊಸದೊಂದು ವ್ಯಂಗ್ಯವನ್ನು ಆಡ್ತಿದ್ದಾರೆ. ಹಾಗಾದರೆ ನಿಜಕ್ಕೂ ಕಾಂಗ್ರೆಸ್ ಮನೇಲಿ ನಡೀತಾ ಇರೋದೇನು ತೋರಿಸ್ತೀನಿ ನೋಡಿ ಸ್ಟೋರಿಲಿ. ಹೌದು, ನಾನೇ ಮುಂದುವರಿತೀನಿ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯ ನಾಯಕತ್ವದಲ್ಲಿ 2.5 ವರ್ಷಗಳ ಕಾಲ ಕಾರ್ಯಕ್ರಮಗಳನ್ನು ಜನಪರವಾಗಿ ಕೊಡ್ತೇವೆ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ನಮಗೂ ಅವಕಾಶ ಮಾಡಿಕೊಡಿ. ನಮ್ಮ ಜಿಲ್ಲೆಗೆ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ. ಕೊಡ್ಲಿ, ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಬಹಳಷ್ಟು ಜನರದ್ದು ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. He said that he will come to complete 5 years. I wish him all the best. 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 ಇಷ್ಟು ದಿನಗಳ ಕಾಲ ಎಲ್ಲವೂ ತಣ್ಣಗಿದ್ದಂತೆ ಕಾಣ್ತಿತ್ತು. ಅದ್ಯಾವಾಗ ಸರ್ಕಾರ 2.5 ವರ್ಷ ಪೂರೈಸಿತು, ನಾಯಕರ ಒಂದೊಂದೇ ಗೇಮ್ ಪ್ಲಾನ್ಗಳು ಶುರುವಾಗಿವೆ. ಎಷ್ಟು ದಿನ ಸೋಮ್ನೇರಿ ಅಂತಿದ್ದ ಕನಕಪುರ ಬಂಡೆ ಈಗ ಸೂಚನೆ ಕೊಡೋದನ್ನ ನಿಲ್ಲಿಸಿದಂತೆ ಕಾಣ್ತಿದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ನಾನೇ ಸಿಎಂ ಅನ್ನೋ ಮೂಲಕ ಹೊಸ ಆಟ ಶುರು ಮಾಡಿದ್ದಾರೆ. ಹೌದು, ನಾನೇ ಮುಂದುವರಿತೀನಿ. ಬಜೆಟ್ನೂ ನಾನೇ ಮಂಡಿಸ್ತೀನಿ. ರಾಜ್ಯ ಸರ್ಕಾರ 2.5 ವರ್ಷ ಪೂರೈಕೆ ಮಾಡಿದ್ದೇ ತಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆ ಶುರುವಾಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಸಿದ್ದು ಹಾಗೂ DK ಬಣದ ನಾಯಕರು ಬೆಂಗಳೂರಿನಿಂದ ದಿಲ್ಲಿವರೆಗೂ ತಂತ್ರ ಪ್ರತಿತಂತ್ರ ಹೆಣಿತಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ ನಿಂತು ದಿಲ್ಲಿ ದೊರೆಗಳಿಗೆ ಮಾಧ್ಯಮದ ಮೂಲಕ ಸಂದೇಶ ರವಾನಿಸಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಅನ್ನೋ ಮೂಲಕ ಬದಲಾವಣೆಯ ಬಿರುಗಾಳಿಗೆ ಅಡ್ಡಗೋಡೆ ಕಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ ವ್ಯಂಗ್ಯದ ಧಾಟಿಯಲ್ಲೇ ಪ್ರತಿಕ್ರಿಯಿಸಿದ DK, ಹೌದಾ, ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಇನ್ನೆರಡು ಬಜೆಟ್ ಇದೆ. ಹೌದು, ನೀವು ಯಾಕೆ ಅದನ್ನು ಕೇಳ್ತಾ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ. ಬಜೆಟ್ನೂ ನಾನೇ ಮಂಡಿಸ್ತೀನಿ. Honorable Chief Minister is there. He said that he will come to complete 5 years. I wish him all the best. We will all work with him. ಇದಿಷ್ಟೇ ಅಲ್ಲ, ಹೈಕಮಾಂಡ್ ಕಡೆಗೂ ನಾಯಕರು ಮುಖ ಮಾಡಿದ್ದಾರೆ. ನಾನೇ ಅಂತಿರೋ ಸಿಎಂ ದೆಹಲಿ ವರಿಷ್ಠರು ಹೇಳಿದ ಮಾತಿಗೆ ಎಲ್ಲರೂ ಬದ್ಧರಾಗಿರಬೇಕು, ನಾನು ಕೇಳಬೇಕು, DCM ಕೂಡ ಕೇಳಬೇಕು ಅಂತ ವಿಶ್ವಾಸದ ಮಾತನ್ನಾಡಿದ್ದಾರೆ. ಇದೇ ಹುಮ್ಮಸ್ಸಿನಲ್ಲಿ DK ಕೂಡ ವರಿಷ್ಠರ ಮಾತಿಗೆ ನಾವು ಬದ್ಧ ಅಂತಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, DK ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, DK ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ನಮ್ಮ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನ್ ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳಿದೀವಿ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಕೊಟ್ಟ ಮಾತಿನ ಚರ್ಚೆ ಕೂಡ ಗರಿಗೆದರಿದೆ. DCM ಸಹೋದರ DK ಸುರೇಶ್ ನೆನೆ ಮಾತನಾಡ್ತಾ ಸಿಎಂ ಕೊಟ್ಟ ಮಾತು ತಪ್ಪಲ್ಲ ಅಂದಿದ್ರು. ಈ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕೊಟ್ಟ ಮಾತು ತಪ್ಪೋದಿಲ್ಲ ಅಂದಿದ್ದಾರೆ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು, ಅಧಿಕಾರ ಹಸ್ತಾಂತರ ಮಾತಾಡ್ತಾರೆ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. ಮತ್ತೊಂದು ಕಡೆ ಬಸವರಾಜ ರಾಯರೆಡ್ಡಿ ಸಿಎಂ ಪರ ಬ್ಯಾಟ್ ಬೀಸಿದ್ರೆ GS ಪಾಟೀಲ್ DCM ಪರ ಮಾತನಾಡಿದ್ದಾರೆ. ನೋಡಿ, ಅದು ಯಾವುದು ಆಗಲ್ಲ. ಯಾವುದೇ ನಮ್ಮಲ್ಲಿ ಯಾವುದು ಬದಲಾವಣೆ ಆಗುತ್ತೋ ಬಿಡುತ್ತೋ ಆಗದಲ್ಲೋ ಇಲ್ಲ. ಜನ ನಮ್ಮನ್ನು ಆರಿಸಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಾವು ಒಳ್ಳೆ ಇನ್ನೂ 2.5 ವರ್ಷಗಳ ಕಾಲ ಒಳ್ಳೆ ಕಾರ್ಯಕ್ರಮಗಳನ್ನು ಜನಪರವಾಗಿ ಕೊಡ್ತೇವೆ. ಈಸ್ ಅ ಸೀನಿಯರ್ ಲೀಡರ್, ಪಕ್ಷದ ಬಗ್ಗೆ
ಅವ್ರಿಗೆ ಅಭಿಮಾನ ಇದೆ. ಇದೇ ರೀತಿ ಯಾರು ಸಿದ್ದರಾಮಯ್ಯನವರು ಮಾಡಂಗಿಲ್ಲ, ಡಿ ಕೆ ಶಿವಕುಮಾರ್ ಮಾಡಂಗಿಲ್ಲ. ಸಿದ್ದರಾಮಯ್ಯ ಹಾಗೂ ಡಿಕೆ ಬಣದ ನಡುವೆ ಸಂಘರ್ಷ ಮುಂದುವರೆದಿದೆ. ಗೃಹ ಸಚಿವ ಪರಮೇಶ್ವರ್ ಯಾವುದೇ ಬದಲಾವಣೆ ಆಗಲ್ಲ ಅಂದ್ರೆ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆಗೆ ಅಧಿಕಾರ ಸಿಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ನನ್ನ ಮಾತನ್ನು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿದೆ. ನಾನು ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೇನೆ. ಹೈಕಮಾಂಡ್ನವರು ಆದಷ್ಟು ಶೀಘ್ರದಲ್ಲಿ ತೀರ್ಮಾನ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ. ಹೀಗೆ ಡಿಕೆಗೆ ಅವಕಾಶ ಕೊಡಲೇಬೇಕು ಅಂತ ಡಿಕೆ ಬಣ ಪಟ್ಟು ಬಿಗಿ ಹಿಡಿದಿದೆ. ಸರ್, ಈಗ ನಮ್ಮ ಅಭಿಪ್ರಾಯ, ನಮಗೂ ಅವಕಾಶ ಮಾಡಿಕೊಡಿ, ನಮ್ಮ ಜಿಲ್ಲೆಗೆ ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಹೈಕಮಾಂಡ್. ಅಲ್ಲ, ಕೊಡಲೇಬೇಕು ಪಾಪ. ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಜೋರಾಗಿ ನಡೀತಿದೆ. ಶಾಸಕರು, ಸಚಿವರು ಬಹಿರಂಗವಾಗಿ ತಮ್ಮ ತಮ್ಮ ನಾಯಕರ ಪರ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಚರ್ಚೆಯ ಈ ಬಿರುಗಾಳಿ ಅದೆಷ್ಟು ವೇಗ ಪಡ್ಕೊಳ್ಳುತ್ತೋ ಕಾದು ನೋಡಬೇಕಿದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.